ಆ್ಯಕ್ಚುಲಿ ಇವತ್ತಿನ ಯುವಕರಿಗೆ, ಇವತ್ತಿನ ತರುಣ ಪೀಳಿಗೆಗೆ ಗಿಗ್ ಎಕಾನಮಿ ಅಟ್ರ್ಯಾಕ್ಟ್ ಆಗ್ತಿದೆ. ಓಕೆ, ವೈ ಭಾರತದಲ್ಲಿ ಮ್ಯಾಸಿವ್ ಎಕ್ಸ್ಪ್ಯಾನ್ಷನ್ ಆಗ್ತಿರೋದು ಗಿಗ್ ಎಕಾನಮಿ. ಫಸ್ಟು ಗಿಗ್ ಕಾರ್ಮಿಕರು ಅಂದರೆ ಏನು ಆಯಿತಾ? ನೋಡಿ ಇಲ್ಲಿ ಹಾಕಿದ್ದೀನಿ ನಾನು. ಇವರಿಗೆ ನೋಡಿ, ಬೆಳಗ್ಗೆ ಆಫೀಸ್ಗೆ ಹೋಗೋದು, ಸಂಜೆ ಬರೋದು, ಫುಲ್ ಟೈಮ್ ಜಾಬ್ ಇರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಫುಡ್ ಡೆಲಿವರಿ, ಝೊಮ್ಯಾಟೊ, ಸ್ವಿಗ್ಗಿ, ಝೆಪ್ಟೊ, ಬ್ಲಿಂಕಿಟ್ಟು, ಮತ್ತು ಕ್ಯಾಬ್ ಡ್ರೈವರ್ಸು, ಓಲಾ, ಊಬರು, ಅಥವಾ ಫ್ರೀಲ್ಯಾನ್ಸಿಂಗ್ ಮಾಡೋರು, ಮನೆಗೆ ಬಂದು ಕೆಲಸ ಮಾಡಿಕೊಡೋರು. ಅಂದರೆ ಇವ್ರಿಗೆ ಫುಲ್ ಟೈಮ್ ವರ್ಕ್ ಅಂತ ಇರಲ್ಲ. ಓಕೆ, 9 to 5 ಜಾಬ್ ಅಂತ ಇರಲ್ಲ. ಪ್ರಾಪರ್ ಮಂತ್ಲಿ ಸ್ಯಾಲ್ರಿ ಅಂತ ಇರಲ್ಲ. ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ದುಡ್ಡು ಬರುತ್ತೆ. ಇದು ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್ ಎರಡೂ ಇದ್ದಾವೆ. ಓಕೆ, ಅಡ್ವಾಂಟೇಜಸ್ ಹೆಂಗೆ ಗೊತ್ತಾ? ನೋಡಿ, ಈಗ ಓಲಾ ಮತ್ತು ಊಬರ್ ಓಡಿಸೋರಿಗೆ ಸ್ಯಾಲ್ರಿ ಬರುತ್ತಾ? ಸ್ಯಾಲ್ರಿ ಬರುತ್ತೇನೆ? ಇಲ್ಲ. ಅವ್ರು ಎಷ್ಟು ಟ್ರಿಪ್ ಹೋಗ್ತಾರೋ ಅಷ್ಟು ದುಡ್ಡು ಸಿಗುತ್ತೆ. ಇವ್ರು ಹೆಂಗೆ ಮಾಡ್ತಾರೆ ಅಂದರೆ, ಒಂದು 10 ದಿನ ಹಗ್ಲು ರಾತ್ರಿ ದುಡ್ದು ಬಿಡೋದು, ಇನ್ನು 20 ದಿನ ಕೂಡ ಮಕ್ಕ ಬಿಡೋದು. ಅಂದರೆ ನೋಡಿ, ಇದರಲ್ಲಿ ನೋಡಿ, ಇದು ಯಾಕೆ ಇವತ್ತಿನ ತರುಣ ಪೀಳಿಗೆ ಗಿಗ್ ಎಕಾನಮಿ ಯಾಕೆ ಅಟ್ರಾಕ್ಟ್ ಆಗ್ತಿದೆ? ಓಕೆ, ಯಾರ ಕೈ ಕೆಳಗೂ ಕೆಲಸ ಮಾಡೋಂಗಿಲ್ಲ, ಮಾತು ಕೇಳಂಗಿಲ್ಲ ಆಯಿತಾ? ಮತ್ತು ಡೈಲಿ 9 ಗಂಟೆಯಿಂದ 5 ಗಂಟೆ ಹೋಗೋದು, ಆ ಥರ ಏನೂ ಇಲ್ಲ. ಇಟ್ ಗಿವ್ಸ್ ಯು ಫ್ರೀಡಮ್, ಇಟ್ ಗಿವ್ಸ್ ಯು ಚಾಯ್ಸಸ್. ಹಂಗಾಗಿ ಯೂತ್ ಆಫ್ ದ ಅಥವಾ ಹ್ಯೂಮನ್ ರಿಸೋರ್ಸಸ್ ದರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಗಿಗ್ ಎಕಾನಮಿ. ಕೆಲಸ ಮಾಡಿದ್ರೆ ದುಡ್ಡು, ಕೆಲಸ ಮಾಡಿದ್ರೆ ದುಡ್ಡಿಲ್ಲ, ಬಟ್ ಸುಮ್ಮನೆ ಅಂತೂ ಸಂಬಳ ಬರೋಲ್ಲ, ಬಟ್ ಫ್ರೀಡಮ್ ಇರುತ್ತೆ ನಿಮಗೆ. ಒಂದು 20 ದಿನ ಕೆಲಸ ಮಾಡ್ತೀನಿ, ಒಂದು 10 ದಿನ ಫ್ಯಾಮಿಲಿ ಟೈಮ್ ಕೊಡ್ತೀನಿ, ಒಂದು 20 ದಿನ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತೀನಿ, ಒಂದು 10 ದಿನ ಟ್ರಿಪ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಒಂಥರ ಇದು. ಓಕೆ, ನಾನು ಒಂಥರ ಗಿಗ್ ವರ್ಕರ್ ಇವಾಗ. ಅಲ್ಲ, ಫ್ರೀಲ್ಯಾನ್ಸರ್ಸ್ ಏನು? ಮತ್ತು ಫ್ರೀಲ್ಯಾನ್ಸರ್ಸ್ ನಾವು ಫ್ರೀಲ್ಯಾನ್ಸರ್ಸ್ ತಾನೇ. ಇವಾಗ ಬ್ಯಾಚ್ ಇದ್ರೆ ಬರ್ತೀವಪ್ಪ, ಇಲ್ಲಾಂದರೆ ಇಲ್ಲ. ಅಲ್ಲ, ನಮ್ಮಲ್ಲಿ ದಿಸ್ ಇಸ್ ನಾವು ಫ್ರೀಲ್ಯಾನ್ಸರ್ಸ್ ನಾವಿಲ್ಲಿ. ಸೊ ಯು ಕ್ಯಾನ್, ಬ್ಯಾಚ್ ಇದ್ದಾಗ ಬರ್ತೀವಿ, ಮ್ಯಾಚ್ ಅಲ್ಲ, ಬ್ಯಾಚ್ ಇಲ್ಲದೆ ಇದ್ದಾಗ ಏನು ಮಾಡ್ತೀರಾ? ನಾನೇ ಕೇಳಬೇಕು? ದಟ್ಸ್ ಮೈ ಪರ್ಸ್ನಲ್ ರೈಟ್. ಹೇಳೋದು ಸಿಂಪಲ್ ಆಯಿತಾ? ಈ ಥರ ಓಕೆ, ಇದು ಗಿಗ್ ವರ್ಕರ್ಸ್. ಬಟ್ ಪ್ರಾಬ್ಲಮ್ ನೋಡಿ ಆಯಿತಾ, ಪ್ರಾಬ್ಲಮ್ ಏನಂದರೆ ಕರೆಕ್ಟಾಗಿ ಮಂತ್ಲಿ ಸ್ಯಾಲ್ರಿ ಅಂತ ಬರಲ್ಲ ಅವ್ರಿಗೆ. ಮಂತ್ಲಿ ಸ್ಯಾಲ್ರಿ ಅಂತ ಬರಲ್ಲ, ನಮಗೂ ಬರಲ್ಲ. ಓಕೆ, ಬ್ಯಾಚ್ ಇದ್ದಾಗ ಸ್ಯಾಲ್ರಿ, ಮಿಕ್ಕಿ ಟೈಮಲ್ಲಿ ಲಾಟ್ರಿ. ಓಕೆ, ಲಿಸನ್. ಓಕೆ, ಲಿಸನ್ ಆಯಿತಾ? ಇದು ದಿಸ್ ಇಸ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಇವರಿಗೆ ಪೆನ್ಷನ್ ಇರಲ್ಲ, PF ಇರಲ್ಲ, ಇನ್ಶೂರೆನ್ಸ್ ಇರಲ್ಲ. ಪೆನ್ಷನ್ ಇರಲ್ಲ, PF ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಸ್ಯಾಲ್ರಿ ಇರಲ್ಲ. ಸ್ಯಾಲ್ರಿ ಅಂದರೆ ಮ್ಯಾಮ್ ಆ ಕಾಂಟ್ರಾಕ್ಟಿಗೆ ದುಡ್ಡು ಬರುತ್ತೆ ಅಷ್ಟೇ. ದಟ್ ಇಸ್ ನಾಟ್ ಸ್ಯಾಲ್ರಿ, ದಟ್ ಇಸ್ ಪೇ ಔಟ್. ಸ್ಯಾಲ್ರಿ ಇಸ್ ಸಮಥಿಂಗ್ ವಿಚ್ ಯು ರಿಸೀವ್ ಎವ್ರಿ ಮಂತ್. ಆಯಿತಾ? ಸರಿ, ಇದು ಈಗ ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ಓಕೆ, 4 ಲಕ್ಷ ಗಿಗ್ ವರ್ಕರ್ಸ್ ಇದ್ದಾರೆ. ರಿಜಿಸ್ಟ್ರ್ ಆಗಿರೋರು, ಆಗಿಲ್ದಿರೋ ದೇವರೇ ಬಲ್ಲ. ಅವರೊಂದು 8 ಲಕ್ಷ ಇರ್ತಾರೆ. ಯಾವ ರಿಜಿಸ್ಟರ್ ಆಗ್ತಾನೆ ಅವ್ರು 8 ಲಕ್ಷ ಇರ್ತಾರೆ. ರಿಜಿಸ್ಟರ್ ಆಗಿರೋ 4 ಲಕ್ಷ ಜನ ಗಿಗ್ ವರ್ಕರ್ಸ್ ಇದ್ದಾರೆ, ಗಿಗ್ ಕಾರ್ಮಿಕರು. ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್ ಎರಡೂ ಗೊತ್ತಾಯ್ತಾ ನಿಮಗೆ? ಎಸ್ ಆರ್ ನೋ? ಇವರ ಕಲ್ಯಾಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಕಾಯ್ದೆ ತಂತು. ಓಕೆ, ಕರ್ನಾಟಕ ಇಲ್ಲಿದೆ. ಸೊ ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಆ್ಯಕ್ಟ್. ಗಿಗ್ ಕಾರ್ಮಿಕರ ಕಲ್ಯಾಣ ಕಾಯ್ದೆ. ಸರಿ, ಇದು ಕೇಳಿಸ್ಕೊಳ್ಳಿ. ಓಕೆ, ಈ ಕಾಯ್ದೆ ಏನು ಹೇಳುತ್ತೆ? ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ನಂಬರ್ 1, ರಾಜ್ಯ ಮಟ್ಟದಲ್ಲಿ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸುತ್ತದೆ. ಓಕೆ, ಸೊ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಹೊಸ ಆ್ಯಕ್ಟ್ ಮಾಡಿದ್ದಾರೆ ಇವ್ರಿಗೋಸ್ಕರ. ನಂಬರ್ 1, ಲಿಸನ್, ಅವ್ರಿಗೋಸ್ಕರ ಒಂದು ಕಲ್ಯಾಣ ಮಂಡಳಿ ಇರುತ್ತೆ. ನಂಬರ್ 1.
ಎರಡನೇದು ಆಯಿತಾ. ಸರ್ ಈಗ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಬಾಯ್ ಇಟ್ಕೊಳ್ಳಿ. ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಿರ್ತಾರೆ. ಓಕೆ, ನೀವು ಫುಡ್ ಆರ್ಡ್ರ್ ಮಾಡ್ತೀರಾ, ಝೊಮ್ಯಾಟೊದಲ್ಲಿ ಫುಡ್ ಆರ್ಡ್ರ್ ಮಾಡ್ತೀರಾ, ಏನೋ ಇಡ್ಲಿನ ದೋಸೆನ ತರಿಸ್ಕೊಂಡಿದ್ದೀರ, ₹500 ಬಿಲ್ ಆಯಿತು. ₹500 ನೀವು ಪೇ ಮಾಡ್ತಿರಲ್ಲ, ಝೊಮ್ಯಾಟೊ ಪೇ ಮಾಡ್ತಿರಲ್ಲ, ಝೊಮ್ಯಾಟೊ ಪೇ ಮಾಡ್ತಿರ ತಾನೆ, ಅದರಲ್ಲಿ 1% ಅವರು ಫಂಡ್ಗೆ ಹೋಗುತ್ತೆ. ಅಂದರೆ ಗಿಗ್ ವರ್ಕರ್ಸ್ ವೆಲ್ಫೇರ್ ಫಂಡ್ಗೆ ಹೋಗುತ್ತೆ. ನೀವೇನು ಪೇ ಮಾಡ್ತಿರಲ್ಲಪ್ಪ, ಅದರಲ್ಲಿ 1% ಗಿಗ್ ವರ್ಕರ್ಸ್ ವೆಲ್ಫೇರ್ ಫಂಡ್ ಹೋಗುತ್ತೆ. ಓಕೆ, ವೆಲ್ಫೇರ್ ತಗೊಂಡು ಕೇಳಿಸ್ಕೊಳ್ಳಿ. ಇದಾಯ್ತಾ. ನೆಕ್ಸ್ಟು ಫಂಡ್ ಕಲೆಕ್ಟ್ ಆಗ್ತಿರೋದು, ಫಂಡ್ಸ್, ಆ ದುಡ್ಡಲ್ಲಿ ಸರ್ಕಾರ ಅವ್ರಿಗೆ ಸಾಮಾಜಿಕ ಭದ್ರತೆ ಕೊಡುತ್ತೆ. ಅಂದರೆ ಇನ್ಶೂರೆನ್ಸು, ಪೆನ್ಷನ್ನು, PF ಇವೆಲ್ಲ ಅವ್ರಿಗೆ ಕರೆಕ್ಟ್ ಆಗುತ್ತೆ, ರಿಜಿಸ್ಟರ್ ಆಗಿದ್ದರೆ. ಓಕೆ, ಆಮೇಲೆ ನೀವೇನು ಅಕಸ್ಮಾತ್ ಗಿಗ್ ಕಾರ್ಮಿಕರಾಗಿದ್ದರೆ, ನಾನು ಹೇಳಿದ್ನಲ್ಲ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಮಾಡಿರ್ತಾರೆ ಕಲ್ಯಾಣ ಮಂಡಳಿ, ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಆಗಬೇಕು. ನಿಮ್ಮೊಂದು ID ಜನ್ರೇಟ್ ಆಗುತ್ತೆ, ಗಿಗ್ ಕಾರ್ಮಿಕರ ಗುರುತಿನ ಸಂಖ್ಯೆ ಜನ್ರೇಟ್ ಆಗುತ್ತೆ. ಆ ಗುರುತಿನ ಸಂಖ್ಯೆ ಇದ್ದರೆ ಮಾತ್ರ ನಿಮಗೆ ಪೆನ್ಷನ್ನು, PF ಎಲ್ಲ ಬರೋದು. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಮಾತಾಡ್ರಿ. ಓಕೆ, ಆಮೇಲೆ ಪ್ಲೀಸ್ ಲಿಸನ್ ಹಿಯರ್. ಈಗ ಝೊಮ್ಯಾಟೊ ಅಥವಾ ಸ್ವಿಗ್ಗಿ, ಓಲಾ, ಊಬರು ಯಾವುದೇ ಗಿಗ್ ಕಾರ್ಮಿಕರನ್ನು ಓಕೆ ಏಕಾಏಕಿ ತೆಗಿಯಂಗಿಲ್ಲ. ನೀವು ತೆಗಿತಿದ್ದೀರಾ ಅಂತಂದರೆ ನಿಮ್ಗೆ ವ್ಯಾಲಿಡ್ ರೀಸನ್ ಕೊಡಬೇಕು. ಒಂದು ರೀಸನ್ ಕೊಡಬೇಕು. ರೀಸನ್ ಕೊಟ್ಟು ಕೂಡ 14 ದಿನ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಈಗ ಝೊಮ್ಯಾಟೊ ಆಫೀಸ್ ಎಲ್ಲಿರುತ್ತೆ, ಝೊಮ್ಯಾಟೊ ಬಾಯ್ ಎಲ್ಲಿರ್ತಾನೆ. ಅಂದರೆ ಝೊಮ್ಯಾಟೊ ಬಾಯ್ಗೆ ಝೊಮ್ಯಾಟೊ ಆಫೀಸೇ ಗೊತ್ತಿರಲ್ಲ. ಇವ್ರು ಝೊಮ್ಯಾಟೋದ ಆಟೋಮೆಟಿಕಲಿ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದ್ರೆ ಮುಗ್ದೋಯ್ತಲ್ಲ. ಹಂಗೆ ಮಾಡೋಂಗಿಲ್ಲ. ಒಬ್ಬರನ್ನ ತೆಗಿಯೋಕ್ಕಿಂತ ಮುಂಚೆ ಅವನಿಗೆ ರೀಸನ್ಸ್ ಕೊಡಬೇಕು, ಯಾಕೆ ತೆಗಿತಾ ಇದ್ದೀವಿ ಅಂತ. 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ಆಯಿತಾ? ಸರಿ. ಇಷ್ಟಾದರೂ ಕೂಡ ಗಿಗ್ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗ್ತಾನೆ ಇದೆ, ಶೋಷಣೆ ಆಗ್ತಾನೆ ಇದೆ. ಓಕೆ, ಅದಕ್ಕೆ ಇವ್ರಿಗೋಸ್ಕರ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಓಕೆ ಗಿಗ್ ಕಾರ್ಮಿಕರಿಗೋಸ್ಕರ ಕರ್ನಾಟಕ ಸರ್ಕಾರ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ನಿವಾರಿಸುವ ರಾಜ್ಯ ಮಟ್ಟದ ಪೋರ್ಟಲ್ನ ಶುರು ಮಾಡಿತು. ಆಯಿತಾ? ರಾಜ್ಯ ಮಟ್ಟದ ಪೋರ್ಟಲ್ನ ಶುರು ಮಾಡಿದೆ. ಆಯಿತಾ? ಈಗ ನೀವು ಗಿಗ್ ಕಾರ್ಮಿಕರಾಗಿದ್ದರು, ನಿಮ್ಮ ಅಕೌಂಟಿಗೆ ಏಕೈಕಿ ಡಿಆಕ್ಟಿವೇಟ್ ಮಾಡೋದು, ಪೇಮೆಂಟ್ನ ಹೋಲ್ಡ್ ಮಾಡೋದು, ಸುಮ್ಮನೆ ಪೆನಾಲ್ಟಿ ಹಾಕೋದು, ಹಿಂಗೆಲ್ಲ ಮಾಡಿದ್ರೆ ಪ್ಲ್ಯಾಟ್ಫಾರ್ಮ್ಸು ನೀವೇನು ಮಾಡ್ಬೋದು, ಆ ಪೋರ್ಟಲಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಸುಮ್ಮನೆ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ಹೋಲ್ಡ್ ಮಾಡಿದ್ದಾರೆ, ಸುಮ್ಮನೆ ಪೆನಾಲ್ಟಿ ಹಾಕ್ತವ್ರೆ. ಭಾರತದಲ್ಲೇ ಮೊಟ್ಟ ಮೊದಲು ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಮಾಡಿರೋದು ಕರ್ನಾಟಕದಲ್ಲಿ. ಸೊ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ಈಗ ಏನು ಓದಿಯಾ? ಓದ್ರಿ. ಇದು ನ್ಯೂಸಲ್ಲಿ ಏನಿದೆ ಓದಿ, ಫಸ್ಟ್ 3 ಲೈನ್ಸ್.